ಹಾಯ್ ಸ್ನೇಹಿತರೆ, VNR ಸುದ್ದಿ ಕ್ಲಾಸ್ ಸ್ವಾಗತ. ಇವತ್ತೇನಪ್ಪಾ ಅಂದರೆ ಮೈಸೂರು ಬಗ್ಗೆ ಸ್ವಲ್ಪ ವಿವರಣೆಗಳು ಸ್ನೇಹಿತರೆ. ಒಂದು ಕ್ವಶನ್ ಇದೆ, ತಗೋಬಿಡಿ ಬೇಗ. ಯಾಕಂತಂದ್ರೆ ಮೈಸೂರು ರಾಜ್ಯದಲ್ಲಿ ಮುಖ್ಯವಾಗಿ ಮೈಸೂರು ಆಧುನೀಕರಣವನ್ನು ಮೈಸೂರಿನ ಒಡೆಯರಲ್ಲಿ ಒಬ್ಬರು ಪ್ರಾರಂಭಿಸ್ತಾರೆ. ಮೈಸೂರು ಆಧುನೀಕರಣವನ್ನು ಒಬ್ಬರು ಪ್ರಾರಂಭಿಸ್ತಾರೆ, ಯಾರಂತ ಕೇಳಿದ್ರೆ ಸ್ನೇಹಿತರೆ ಇದು ಚಿಕ್ಕದೇವರಾಜ ಒಡೆಯ ಆನ್ಸರ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಕಂಠೀರವ ನರಸರಾಜ ಒಡೆಯರ್ ಅಲ್ಲ ಸರ್. ಆಧುನೀಕರಣ ಮಾಡಿದವರು ಯಾರಪ್ಪ ಅಂತಂದ್ರೆ ಆಧುನೀಕರಣ ಮಾಡಿದವರು ಚಿಕ್ಕದೇವರಾಜ ಒಡೆಯರ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹೋಗ್ಬಿಡೋಣ ಸ್ನೇಹಿತರೆ. ಮೈಸೂರು ಒಡೆಯರಲ್ಲಿ ಮುಖ್ಯವಾಗಿ ಯದುರಾಜ ಒಡೆಯರ್ ಏನಪ್ಪಾ ಅಂದ್ರೆ ಮೈಸೂರು ಸಂಸ್ಥಾಪನೆ ಮಾಡಿರ್ತಾರೆ ಸ್ನೇಹಿತರೆ. ತಿರುಗಿ ಏನಪ್ಪಾ ಅಂದ್ರೆ ಇಲ್ಲಿ ರಾಜಸ್ಥಾನ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಖ್ಯವಾಗಿ ಸಾಮಂತರಾಗಿ ಕೆಲಸ ಮಾಡ್ತಿರ್ತಾರೆ ಮೈಸೂರು ಒಡೆಯರು ಮೊದಲು. ತಿರುಗಪ್ಪ ಏನಪ್ಪಾ ಅಂದ್ರೆ ಸ್ವಂತ ಆಡಳಿತ ಬಂದ್ಬಿಟ್ಟು ರಾಜ ಒಡೆಯರ್ ಕಾಲದಲ್ಲಿ ಏನಪ್ಪಾ ಅಂದ್ರೆ 1510ರಲ್ಲಿ ಶ್ರೀರಂಗಪಟ್ಟಣ ರಾಜಧಾನಿಯಾಗಿ ಮಾಡ್ಕೊಳ್ತಾರ ಸ್ನೇಹಿತರೆ. ತಿರುಗಿ ಏನಪ್ಪಾ ಅಂದ್ರೆ ರಾಜ ಒಡೆಯರು ಇವ್ರ ಕಾಲದಲ್ಲಿ ಹೈದರಾಲಿ ಇರ್ತಾರೆ, ಟಿಪ್ಪು ಸುಲ್ತಾನ್ ಇರ್ತಾರೆ, ನೈಜ ಅಧಿಕಾರ ಹೈದರಾಲಿ ಕೈಲಿ ಇರುತ್ತೆ. ಆದ್ರೆ ನಾವು ಮತ್ತೆ ರಾಜ ಒಡೆಯರ್ ಆಗಿರ್ತಾರೆ. ಏನಪ್ಪಾ ಅಂದ್ರೆ ಮುಖ್ಯವಾಗಿ ರಾಜ ಒಡೆಯರ್ ಬಂದು 9ನೇ ಮಹಾರಾಜರಾಗಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ಸ್ ಇರುತ್ತೆ. ಈ ಕಾಲದಲ್ಲಿ ಮೈಸೂರು ಪ್ರಬಲ ಸ್ವಂತ ರಾಜರು ಹೊರಹೊಮ್ಮುತ್ತೆ ಯಾರೋ ಕಾಲದಲ್ಲಿ, ರಾಜ ಒಡೆಯರ್ ಕಾಲದಲ್ಲಿ. ಮುಖ್ಯವಾಗಿ ರಾಜಧಾನಿ ಏನಪ್ಪಾ ಅಂದ್ರೆ ತಿರುಮಲ ರಾಯನಿಂದ ಶ್ರೀರಂಗಪಟ್ಟಣ ವಶಪಡಿಸಿಕೊಳ್ತಾರೆ 1610ರಲ್ಲಿ ಯಾರಪ್ಪ ರಾಜ ಒಡೆಯರು. ನೂತನ ರಾಜಧಾನಿ ಇವ್ರ ಕಾಲದಲ್ಲಿ ಏನಪ್ಪಾ ಅಂದ್ರೆ ಮೈಸೂರಿಂದ ಶ್ರೀರಂಗಪಟ್ಟಣ ವರ್ಗಾಯಿಸ್ತಾರೆ, ಯಾರಪ್ಪ ಅಂದ್ರೆ ರಾಜ ಒಡೆಯರು. ಮುಳ್ಳೂರು ಮತ್ತು ಚನ್ನಪಟ್ಟಣ ಗೆದ್ದ ಮೈಸೂರು ಗಡಿಯನ್ನು ವಿಸ್ತರಿಸ್ತಾರೆ, ಯಾರು ರಾಜ ಒಡೆಯರ್ ಆಗಿರ್ತಾರೆ ಸ್ನೇಹಿತರೆ. ಇವ್ರ ಕಾಲದಲ್ಲಿ ಮೈಸೂರು ದಸರಾ ಉತ್ಸವ 610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಕರ್ನಾಟಕ ನಾಡಹಬ್ಬ ಎಂದು ಕರೀತಾರೆ. ಎಲ್ಲಪ್ಪ ಅಂದ್ರೆ ಶ್ರೀರಂಗಪಟ್ಟಣ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ ಪ್ಲೇಸ್ ಕರೀತಾರೆ? ರಾಜಮುಡಿ ಅಂದ್ರೆ ಏನಪ್ಪಾ ಅಂದ್ರೆ ರತ್ನ ಖಚಿತ. ಎಲ್ಲಪ್ಪ ಅಂದ್ರೆ ಚಲುವನಾರಾಯಣ, ಮೇಲುಕೋಟೆ ಚಲುವನಾರಾಯಣಗೆ ರತ್ನ ಖಚಿತ ಕಿರೀಟವನ್ನು ಹೊಂದಿರ್ತಾರೆ, ರಾಜಮುಡಿ ಎಂದು ಕರೀತಾರೆ ಸ್ನೇಹಿತರೆ. ಸ್ವಂತ ಸಂಪೂರ್ಣ ಆಡಳಿತ ಮಾಡಲು ಅಡಿಪಾಯ ಆಗ್ತಾರೆ ಮೈಸೂರಿಗೆ ಯಾರಪ್ಪ ರಾಜ ಒಡೆಯರು. ಇವರ ಬಿರುದುಗಳೇನಪ್ಪ ರಾಜ ನೃಪ ಮತ್ತು ರಾಜೇಂದ್ರ ಅಂತ ಕರೀತಾರೆ ರಾಜ ಒಡೆಯರಿಗೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದರಲ್ಲಿ ಬ್ರಿಟಿಷರ್ ಆಳ್ವಿಕೆ ಕಾಲದಲ್ಲಿ ಟಿಪ್ಪು ಪತನ ನಂತರ ಬ್ರಿಟಿಷರು ಬರ್ತಾರೆ ಸ್ನೇಹಿತರೆ. ಅದಾದ ನಂತರ ಏನಪ್ಪಾ ಅಂದ್ರೆ ಆರ್ಡರ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಯದುರಾಜ ಒಡೆಯರ್ ಬಂದು ರಾಜ ಸಂಸ್ಥಾಪಕ. ಒಂದನೇ ರಾಜ ಒಡೆಯರ್ ಶ್ರೀರಂಗಪಟ್ಟಣ ಸ್ವಾಧೀನಪಡಿಸ್ಕೊಳ್ತಾರೆ. ಮೂರರಲ್ಲಿ ಬಂದು ಕಂಠೀರವ ನರಸರಾಜ ಒಡೆಯರ್ ಇರ್ತಾರೆ, ಪರಾಕ್ರಮಿ. ಚಿಕ್ಕರಾಜೇಗೌಡ ಆಡಳಿತ ಸುಧಾರಣೆ 4ನವರಾಗಿರ್ತಾರೆ. ತಿರುಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಂದ್ಬಿಟ್ಟು ಏನಪ್ಪಾ ಅಂತ ಹೇಳಿದ್ರು ಮೈಸೂರಿನ ಸುವರ್ಣ ಯುಗ ಅಂತ ಕರೀತಾರೆ. ತಿರುಗಿ ಏನಪ್ಪಾ ಅಂದ್ರೆ ಜಯಚಾಮರಾಜ ಒಡೆಯರ್ ಇರ್ತಾರೆ ಸ್ನೇಹಿತರೆ, ಇವರು ಕೊನೆ ಆಡಳಿತಗಾರ ಇರ್ತಾರೆ. ಒಂದು ಸ್ಕ್ರೀನ್ ಶಾಟ್ ತಗೋಬಿಡಿ ಸ್ನೇಹಿತರೆ, ಎಕ್ಸಾಮ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆರ್ಡರ್ ವೈಸ್ ಕೇಳ್ತಾರೆ, ಯಾರ್ಯಾರು ಇದಾರೆ ಅಂತ, ಯಾರಿಂದ ಆರ್ಡರ್ ವೈಸ್ ಕೇಳ್ತಾರೆ, ಈ ತರ ಬರೀರಿ ಅಂತ. ತಿರುಗಪ್ಪ ಏನಪ್ಪಾ ಅಂತಂದ್ರೆ ಇಲ್ಲಿ ಯದುರಾಜ ಒಡೆಯರ್ ಬಂದ್ಬಿಟ್ಟು ಕೃಷ್ಣದತ್ತ ಚಾಮರಾಜ ಒಡೆಯರ್, ಯದುರಾಜ ಒಡೆಯರ್ ಬಂದ್ಬಿಟ್ಟು ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಿರ್ತಾರೆ ಮೈಸೂರಿನಲ್ಲಿ. ಮುಖ್ಯವಾಗಿ ಕಂಠೀರವ ನರಸರಾಜ ಒಡೆಯರ್ ಬಂದ್ಬಿಟ್ಟು ಅತ್ಯಂತ ಪರಾಕ್ರಮಶಾಲಿಯಾಗಿರ್ತಾರೆ ಮೈಸೂರು ಸಂಸ್ಥಾನದಲ್ಲಿ. ರಾಣದೇವರನ್ನು ಬಿರುದು ಪಡೆಯಲು ಕಾರಣವೇನಪ್ಪಾ ಅಂದ್ರೆ ಇವರು ಮಲ್ಲಯುದ್ಧ ಪ್ರವೀಣ ಆಗಿರ್ತಾರೆ, ಒಂದು ಇಂಪಾರ್ಟೆಂಟ್. ತಿರ್ಗಿ ಏನಪ್ಪಾ ಅಂತಂದ್ರೆ ಇವರು ತಿರುಚನಾಪಳ್ಳಿಯಲ್ಲಿ ಮಲ್ಲನನ್ನು ಸೋಲಿಸಿ ರಣವೀರನ್ನು ಬಿರುದು ಪಡ್ತಾರೆ, 2ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ತಿರ್ಗಿ ಬಿಜಾಪುರ ಸುಲ್ತಾನರನ್ನು ಸೋಲಿಸ್ತಾರೆ ಸ್ನೇಹಿತರೆ. ಅಲ್ಲಿನ ಶ್ರೀರಂಗಪಟ್ಟಣದಲ್ಲಿ ದಾಳಿ ಮಾಡತಕ್ಕಂಥ ಬಿಜಾಪುರ ಸುಲ್ತಾನರನ್ನು ಸೋಲಿಸಿ ಬಿಜಾಪುರದ ಮುಸ್ತಫ್ ಖಾನ್ ವಿರುದ್ಧ ಸೋಲಿಸ್ತಾರೆ. ಮುಸ್ತಫ್ ಖಾನ್ ಸೋಲಿಸ್ತಾರೆ. 3ನೇ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಮಾಗಡಿ ಮತ್ತು ಕಾವೇರಿ ನದಿ ತೀರಗಳನ್ನು ಗೆಲ್ತಾರೆ ಸ್ನೇಹಿತರೆ. ಕಂಠೀರವ ಪಣ ಅಂದ್ರೆ ಏನಪ್ಪಾ ಅಂದ್ರೆ ಕಂಠೀರವ ಹೊಸ ನಾಣ್ಯಗಳು ಚಲಾವಣೆ ತರ್ತಾರೆ. ಕಂಠೀರವ ಪಣ ಮೊದಲ ಬಾರಿಗೆ ತಂದವರು ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಏನಂತ ನೀರಾವರಿ ವ್ಯವಸ್ಥೆ ಕಾವೇರಿ ನದಿ ಅಣೆಕಟ್ಟನ್ನು ನಿರ್ಮಿಸಲು ಕೃಷಿಗೆ ಉತ್ತೇಜನ ನೀಡ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್ ಕಾವೇರಿ ನದಿಗೆ. ನೆಕ್ಸ್ಟಪ್ಪ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಧಾರ್ಮಿಕ ಸುಧಾರಣೆ ಬಂದ್ಬಿಟ್ಟು ಈ ರಂಗಸ್ವಾಮಿ ದೇವಸ್ಥಾನಕ್ಕೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ವಿಶೇಷ ಕಾಣಿಕೆಗಳನ್ನು ನೀಡ್ತಾರೆ ಸ್ನೇಹಿತರೆ. ಕಂಠೀರವ ನರಸರಾಜ ಒಡೆಯರು ದೇವಭಕ್ತರಾಗಿರ್ತಾರೆ. ಕಂಠೀರವ ಕ್ರೀಡಾಂಗಣ ಅಲ್ಲಪ್ಪ ಬೆಂಗಳೂರಲ್ಲಿ ಇದೆ ಸ್ನೇಹಿತರೆ. ಬೆಂಗಳೂರಲ್ಲಿ ಕಂಠೀರವ ಕ್ರೀಡಾಂಗಣ ಇದೆ. ಮುಖ್ಯವಾಗಿ 9ನೇ ಚಾಮರಾಜ ಒಡೆಯರು ಹೈದರಾಬಾದ್ ಟಿಪ್ಪು ಸುಲ್ತಾನಲ್ಲಿ ನಾಮಮಾತ್ರ ಅರಸರಾಗಿರ್ತಾರೆ, ಯಾರಪ್ಪ 9ನೇ ಚಾಮರಾಜ ಒಡೆಯರು. 2ನೇ ವಯಸ್ಸಲ್ಲಿ ಅಧಿಕಾರ ಸ್ವೀಕರಿಸ್ತಾರೆ, ಅದ್ರಲ್ಲಿ ಡೆತ್ ಆಗ್ಬಿಡ್ತಾರೆ ಸ್ನೇಹಿತರೆ, ಕಿರಿಯ ವಯಸ್ಸಿನಲ್ಲಿ ಡೆತ್ ಆಗ್ತಾರೆ. ಅದರ ನಂತರ 5ರಲ್ಲಿ ವಹಿಸ್ಕೊಳ್ತಾರೆ ಸ್ನೇಹಿತರೆ. 10ನೇ ಚಾಮರಾಜ ಒಡೆಯರ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ 10ನೇ ಚಾಮರಾಜ ಒಡೆಯರ್ ಬಂದ್ಬಿಟ್ಟು ಇಲ್ಲಿ ಮೈಸೂರನ್ನ ಆಧುನಿಕ ಮೈಸೂರಿನ ನಿರ್ಮಾಪಕ ಎಂದು ಕರೀತಾರೆ, ಸುವರ್ಣ ಯುಗ ಅಂತ ಕರೀತಾರೆ 10ನೇ ಚಾಮರಾಜ ಒಡೆಯರು. ಇಲ್ಲಿ ಪ್ರಜಾಪ್ರತಿನಿಧಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ, ಯಾರಪ್ಪ ಅಂದ್ರೆ 10ನೇ ಚಾಮರಾಜ ಒಡೆಯರು. ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹಾರಾಣಿ ಕಾಲೇಜು, ಬಾಲ್ಯ ವಿವಾಹ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾರೆ ಸ್ನೇಹಿತರೆ, ಜಾರಿಗೆ ತರ್ತಾರೆ. ಬೆಂಗಳೂರು ಅರಮನೆ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಏನಪ್ಪಾ ಕಲೆ ಸಾಹಿತ್ಯದಲ್ಲಿ ಮುಖ್ಯವಾಗಿ ಶೇಷಣ್ಣ ಮತ್ತು ಸುಬ್ರಹ್ಮಣ್ಯ ಅಯ್ಯರ್ ಅವರು ವಿದ್ವಾಂಸರಾಗಿರ್ತಾರೆ ಸ್ನೇಹಿತರೆ ಇವ್ರ ಕಾಲದಲ್ಲಿ. ಮುಖ್ಯವಾಗಿ
ವಿಶ್ವವಿಖ್ಯಾತ ಏನಪ್ಪಾ ಅಂದ್ರೆ ಶೇಷಾದ್ರಯ್ಯರವರು ಇವ್ರ ಕಾಲದಲ್ಲಿ ಇರ್ತಾರೆ. ರೈಲು ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಾಡ್ತಾರೆ ಸ್ನೇಹಿತರೆ ಇವರು. ಇದ್ರಪ್ಪ ಏನಪ್ಪಾ ಅಂದ್ರೆ ಬೆತ್ತದ ಚಾಮರಾಜ ಅವರು ಬೆತ್ತವನ್ನು ಆಯುಧವಾಗಿ ಅರಮನೆ ಇಟ್ಕೊಂಡಿದ್ದಾರೆ. ಅದನ್ನು ಬೆತ್ತದ ಚಾಮರಾಜ ಅಂತ ಕರೀತಾರೆ. ಇವರಿಗೆ ಹೆಸರು ಬಂದಿರೋದು. ಇದರಲ್ಲಿ ಮೈಸೂರು ಸ್ವಂತವಾಗಿ ಸ್ವತಂತ್ರ ಆಡಲು ಅಡಿಪಾಯ ಆಗ್ತಾರೆ ಅವರು ಬೆತ್ತದ ಚಾಮರಾಜ ಒಡೆಯರು. 10ನೇ ಚಾಮರಾಜ ಒಡೆಯರು ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವ ಸಭೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವ್ರಿಗೆ ಏನಪ್ಪಾ ಅಂದ್ರೆ ಚಿಕ್ಕದೇವರಾಜರು ಪ್ರಭಾವಶಾಲಿ ಆಗಿರ್ತಾರೆ, ಚಾಣಾಕ್ಷ ಆಗಿರ್ತಾರೆ ಸ್ನೇಹಿತರೆ. ಆಗ ಚಿಕ್ಕದೇವರಾಜರು ನವಕೋಟಿ ನಾರಾಯಣ ದುರುಪಯೋಗ ಯಾಕಪ್ಪ ಅಂತಂದ್ರೆ 9 ಕೋಟಿ ವರಗಳನ್ನು ಆರ್ಥಿಕ ಸುಧಾರಣೆಗೆ ಜಾಗ ತಂದಿರ್ತಾರೆ ಸ್ನೇಹಿತರೆ, ಚಿನ್ನದ ನಾಣ್ಯಗಳನ್ನು. ಅದಕ್ಕೆ ನವಕೋಟಿ ನಾರಾಯಣನಿಗೆ ಬಿರುದು ಬಂದಿರೋ ಸ್ನೇಹಿತರೆ ಇವ್ರಿಗೆ. ಆಡಳಿತ ಸುಧಾರಣೆ ಒಂದು 18 ಅಟಾರ ಕಚೇರಿಗಳನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟು 18 ಅಟಾರ ಕಚೇರಿಗಳು ಸ್ಥಾಪನೆ ಮಾಡ್ತಾರೆ, ಯಾಕಂದ್ರೆ ಆರ್ಥಿಕ ಸುಧಾರಣೆಗಾಗಿ. ಇದ್ರ ಏನಪ್ಪಾ ಬೆಂಗಳೂರನ್ನು ಖರೀದಿಸ್ತಾರೆ 1667ರಲ್ಲಿ. ದಿಗ್ಗಜಗಳು ಏನಪ್ಪಾ ತಮಿಳುನಾಡಿನ ಸೇಲಂ ಮತ್ತು ಧರ್ಮಪುರದಲ್ಲಿ ಇವರು ದಿಗ್ಗಜಗಳು ಮೊಘಲರೊಂದಿಗೆ ಸಂಬಂಧವನ್ನು ಬೆಳೆಸ್ಬಿಟ್ಟು ಅಲ್ಲಿನ ಔರಂಗಜೇಬನೊಂದಿಗೆ ರಾಜ ಜಗದೇವಾಗಿ ಬಿರುದು ಪಡ್ತಾರೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲೂ ಕೇಳಿದರೆ ಔರಂಗಜೇಬ್ ಕೊಡ್ತಾನೆ. ಕಾವೇರಿ ನದಿ ಒಂದು ಶ್ರೀರಂಗಪಟ್ಟಣ ಬಳಿ ಕಾವೇರಿ ನದಿ ಕೃಷಿ ಭೂಮಿ ನಿರುದ್ಯೋಗಗಳಿಗೆ ಚಿಕ್ಕದೇವರ ನಾಲೆ ನಿರ್ಮಾಣ ಮಾಡ್ತಾರೆ ಕಾವೇರಿ ನದಿ ಶ್ರೀರಂಗಪಟ್ಟಣದಲ್ಲಿ. ಮುಖ್ಯವಾಗಿ ಸಾಹಿತ್ಯದಲ್ಲಿ ಮುಖ್ಯವಾಗಿ ಚಿಕ್ಕರಾಜ ಭಿನ್ನಪ್ಪ ಮುಂದೆ ಇವರೇ ಸ್ವತಃ ಕೃತಿ ಬರೀತಾರೆ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ತಿರುಮಲಾಚಾರ್ಯ ಬರೆದಂತ ಕೃತಿ ಯಾವ್ದಪ್ಪ ಅಂತಂದ್ರೆ ಗೀತಾ ಗೋಪಾಲ. ಅಧಿಪತಿ ಧರ್ಮ ಬರೆದಿದ್ದು ಸಂಚು ಹೊನ್ನಮ್ಮ ಸ್ನೇಹಿತರೆ. ಮುಖ್ಯವಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕರ್ನಾಟಕ ಚಕ್ರವರ್ತಿ ಅಂತ ಕರೀತಾರೆ, ಅಪ್ರತಿಮ ವೀರ ಅಂತ ಕರೀತಾರೆ ಇವ್ರನ್ನ. ಬಿರುದಾಗಿರುತ್ತೆ ಸ್ನೇಹಿತರೆ. ಇವರಪ್ಪ ಅಂದ್ರೆ ಚಿಕ್ಕದೇವರಾಜ ಒಡೆಯರು ಬಂದ್ಬಿಟ್ಟು ಮೈಸೂರಿನ ಒಂದು ಪ್ರಾದೇಶಿಕ ಶಕ್ತಿಯಾಗಿ ಹೊರಮೂಡಿಸ್ತಾರೆ ಸ್ನೇಹಿತರೆ. ಇವರಪ್ಪ ಏನಪ್ಪಾ ಅಂದ್ರೆ ಬಿಜಾಪುರ ಸುಲ್ತಾನರನ್ನು ಸೋಲಿಸ್ತಾರೆ ಸ್ನೇಹಿತರೆ. ಬಿಜಾಪುರ ಸುಲ್ತಾನರನ್ನು ಸೋಲಿಸಿ ಆದಿಲ್ಶಾಹಿಗಳು ಮರಾಠರನ್ನು ಸೋಲಿಸ್ತಾರೆ. ಮತ್ತೆ ಬಿಜಾಪುರದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಶ್ರೀರಂಗಪಟ್ಟಣ ಮುತ್ತೆ ಹಾಕಲು ಬಂದಂತ ಅವರನ್ನು ಸೋಲಿಸ್ತಾರೆ. ಮರಾಠರ ವಿರುದ್ಧ ಹರಿಜ ರಾಜ ಮತ್ತು ಸಂಭಾಜಿಗಳನ್ನು ಸೋಲಿಸ್ತಾರೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಬೆಂಗಳೂರನ್ನು ಖರೀದಿ ಮಾಡ್ತಾರೆ ಸ್ನೇಹಿತರೆ. 1687ರಲ್ಲಿ ಬೆಂಗಳೂರು ಖರೀದಿ ಮಾಡ್ತಾರೆ. ಯಾರಪ್ಪ ಅಂದ್ರೆ ಕಾಸಿಂ ಖಾನ್ ನೊಂದಿಗೆ. ಕಾಸಿಂ ಖಾನ್ 3 ಲಕ್ಷ ರೂಪಾಯಿಗೆ ಬೆಂಗಳೂರು ಖರೀದಿ ಮಾಡ್ತಾರೆ. ವೆರಿ ವೆರಿ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾರಿಂದ ಖರೀದಿ ಮಾಡ್ತಾರೆ ಕೇಳಿದಾರೆ ಎಕ್ಸಾಮ್ಗೆ. ಏನಪ್ಪಾ ಅಂದ್ರೆ ಇದರಲ್ಲಿ ತಮಿಳುನಾಡು ಬಂದ್ಬಿಟ್ಟು ಜಯಶಾಲಿ ಆಗ್ತಿರ್ತದೆ. ಹೊಸೂರು ಧರ್ಮಪುರಗಳನ್ನು ವಶಪಡಿಸ್ಕೊಳ್ತಾರೆ. ಏನಪ್ಪಾ ಸೇಲಂ ಮತ್ತು ಪರಮತಿ ಪ್ರದೇಶ ಮೈಸೂರು ರಾಜ್ಯಗಳನ್ನು ಸೇರಿಸ್ಕೊಳ್ತಾರೆ ಸ್ನೇಹಿತರೆ ಇವರು. ಮಲೆನಾಡು ಪ್ರದೇಶ ಪಾಳೆಗಾರರನ್ನು ಸೋಲಿಸ್ತಾರೆ ಸ್ನೇಹಿತರೆ. ಚಿಕ್ಕ ನಾಯಕನಹಳ್ಳಿ ತುಮಕೂರನ್ನು ಗೆದ್ಕೊಳ್ತಾರೆ. ಸಣ್ಣ ಪಾಳೆಗಾರರನ್ನು ಸೋಲಿಸ್ತಾರೆ. ಮಾಗಡಿ ಮತ್ತು ಕೆಂಪೇಗೌಡ ವಂಶಸ್ಥರನ್ನು ಸೋಲಿಸ್ತಾರೆ ಸ್ನೇಹಿತರೆ. ಆಮೇಲೆ ಮಲೆನಾಡು ಮೇಲೆ ದಾಳಿ ಮಾಡಿ ಅಲ್ಲಿನ ಮಲೆನಾಡು ಗಡಿಗಳನ್ನು ಏನಪ್ಪಾ ಅಂದ್ರೆ ಪಶ್ಚಿಮ ಗಡಿಗಳನ್ನು ವಶಪಡಿಸಿಕೊಳ್ತಾರೆ. ಆಮೇಲೆ ಯುದ್ಧ ಸಂದರ್ಭ ಬಂದ್ಬಿಟ್ಟು ಇವರನ್ನು ಯಾಕೆ ಕರೀತಾರಪ್ಪ ಅಂದ್ರೆ ಸೈನ್ಯದ ಖರ್ಚು ವೆಚ್ಚಗಳು ಸಿದ್ಧವಾಗಿದ್ದು ಶಕ್ತಿಗಳನ್ನು ಕಂಡು ದಕ್ಷಿಣ ಇತರ ರಾಜ್ಯಗಳನ್ನು ಅಪ್ರತಿಮ ವೀರ ಅಂದ್ರೆ ಯುದ್ಧಕ್ಕಾಗಿ ವೆಚ್ಚ ಮಾಡ್ತಾರ ನೋಡಿಬಿಟ್ಟು ದಕ್ಷಿಣ ಅಪ್ರತಿಮ ವೀರ ಅಂತ ಕರೀತಾರೆ. ಏನಪ್ಪಾ ಅಂದ್ರೆ ಮೈಸೂರು ಆರ್ಥಿಕ ಸದೃಢವಾಗಿ ಮಾಡ್ತಾರೆ ಯಾರು ಚಿಕ್ಕದೇವರಾಜ ಒಡೆಯರು ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅರಸರಲ್ಲಿ ಕಂಠೀರವ ಅರಸರು ರಣಧೀರ ಅಂತ ಕರೀತಾರೆ. ಚಿಕ್ಕದೇವರ ನವಕೋಟಿ ನಾರಾಯಣ ಅಂತ ಕರೀತಾರೆ ಸ್ನೇಹಿತರೆ. 10ನೇ ಚಾಮರಾಜ ಒಡೆಯರು ಆಧುನಿಕ ಮೈಸೂರು ನಿರ್ಮಾಪಕ ಅಂತ ಕರೀತಾರೆ. ಕಂಠೀರವ ನರಸರಾಜರು ಮುಖ್ಯವಾಗಿ ಮಲ್ಲ ಯುದ್ಧ ಪ್ರವೀಣ ಮತ್ತು ಕಂಠೀರವ ಪಣ ಅಂತ ಕರೀತಾರೆ. ಮತ್ತು ನವಕೋಟಿ ನಾರಾಯಣ ಅಟಾರ ಕಚೇರಿ ಸ್ಥಾಪನೆ ಮಾಡ್ತಾರೆ. ಯಾರು ಚಿಕ್ಕದೇವರಾಜರು. ಆಧುನಿಕ ಮೈಸೂರು ನಿರ್ಮಾಪಕ ಯಾರಪ್ಪ ಅಂತಂದ್ರೆ ಅವರು 10ನೇ ಚಾಮರಾಜ ಒಡೆಯರು ಪ್ರಜಾಪ್ರಭುತ್ವ ಸಭೆಗೆ ಮಹಾರಾಣಿ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ದೊಡ್ಡ ದೇವರಾಜ ಒಡೆಯರು. 2ನೇ ದೊಡ್ಡ ದೇವರಾಜ ಒಡೆಯರು ಬರ್ತಾರೆ ಸ್ನೇಹಿತರೆ. ಬೇರೆಯವರು ಎಕ್ಸಾಮ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇವರು ಮೈಸೂರು ಅರಸರಲ್ಲಿ ಶಿವನಸೂತ ಸಂದರ್ಭದಲ್ಲಿ ಇವ್ರ ಕಾಲದಲ್ಲಿ ಮೈಸೂರು ಆಡಳಿತ ಎನ್ನುವ ಅಧಿಕಾರ ಹಸ್ತಾಂತರ ಹೋಗುತ್ತೆ ಸ್ನೇಹಿತರೆ. ದೊಡ್ಡ ದೇವರಾಜ ಒಡೆಯರೊಡನೆ ಅಧಿಕಾರ ಚಿಕ್ಕದೇವ ಒಡೆಯರ ನಂತರ ಅತ್ಯಂತ ನೆಕ್ಸ್ಟ್ ಬರುವಂತ ಅಧಿಕಾರಿಗಳು ಏನಪ್ಪಾ ಅಂದ್ರೆ ರಾಜವಂಶಸ್ಥರು ಅತ್ಯಂತ ಶಕ್ತಿಶಾಲಿ ಆಗಿರಲ್ಲ. ಇವರೊಬ್ಬ ಶಕ್ತಿಶಾಲಿ ಆಗಿರ್ತಾರೆ ದೊಡ್ಡ ದೇವರಾಜ ಒಡೆಯರು. ದೊಡ್ಡ ದಳವಾಯಿಗಳು ಪ್ರಾಬಲ್ಯ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ನಿಜವಾದ ಅಧಿಕಾರ ದಳವಾಯಿ ಕೈಯಲ್ಲಿರುತ್ತೆ, ಇವ್ರ ಕೈಯಲ್ಲಿ ಇರಲ್ಲ ಸ್ನೇಹಿತರೆ. ದೇವರಾಜ ಮತ್ತು ನಂದರಾಜ ಏನಪ್ಪಾ ಅಂದ್ರೆ ಸರ್ವಾಧಿಕಾರವಾಗಿ ಮೈಸೂರು ರಾಜ್ಯವನ್ನು ಆಡಳಿತ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಮುಖ್ಯವಾಗಿ 5ರಲ್ಲಿ ಬಂದ್ಬಿಟ್ಟು ಇನ್ನೇನಪ್ಪಾ ಅಂದ್ರೆ ದೊಡ್ಡದ ನಂಜರಾಜಯ್ಯ ಅವರಿಂದ ಏನಪ್ಪಾ ಅಂದ್ರೆ 5ರಲ್ಲಿ ಏನಪ್ಪಾ ಅಂತಂದ್ರೆ ವಶಪಡಿಸುವಂತ ಸ್ನೇಹಿತರೆ 1661ರಲ್ಲಿ ಮೈಸೂರನ್ನು ವಶಪಡಿಸ್ಕೊಳ್ತಾನೆ. ರಾಜ್ಯದ ಮೇಲಿನ ದಾಳಿಗಳು ಏನಪ್ಪಾ ಅಂದ್ರೆ ಹೆಚ್ಚಾಗಿ ಏನಪ್ಪಾ ಮಾಡ್ತಾ ಇರ್ತಾನೆ. ಈಗ ಮರಾಠರ ದಾಳಿಗಳು ಬಂದ್ಬಿಟ್ಟು ಅಪಾರ ಪ್ರಮಾಣದ ಚೌಕತ್ ಕಪ್ಪಕಾಣಿಕೆಯನ್ನು ಯಾರಪ್ಪ ಅಂದ್ರೆ ದೊಡ್ಡ ದೇವರಾಜರು ತಗೊಂತಾ ಇರ್ತಾರೆ ಸ್ನೇಹಿತರೆ. ರಾಜ್ಯದ ಮೇಲಿನ ದಾಳಿಗಳು ಬಂದ್ಬಿಟ್ಟು ಮರಾಠರ ದಾಳಿಗಳನ್ನು ಎದುರಿಸ್ತಾರೆ ಸ್ನೇಹಿತರೆ. ಚೌಕತ್ ಮತ್ತು ಕಪ್ಪಕಾಣಿಕೆಯನ್ನು ಪಡಿತಾರೆ. ಮತ್ತು ಹೈದರಾಬಾದ್ ನಿಜಾಮರನ್ನು ಸೋಲಿಸಿ ಗಡಿ ನಿಜಾಮನ ಸೈನ್ಯವನ್ನು
ಘರ್ಷಣೆಯಿಂದ ಹೈದರಾಬಾದ್ ನಿಜಾಮರನ್ನು ಸೋಲಿಸ್ತಾರೆ ಸ್ನೇಹಿತರೆ. ಯಾರಪ್ಪ ಅಂದ್ರೆ ದೊಡ್ಡ ದೇವರಾಜ ಒಡೆಯರು ಪ್ರಭಾವಶಾಲಿಯಾಗಿರ್ತಾರೆ. ಕಲೆ ಮತ್ತು ಸಾಹಿತ್ಯದಲ್ಲಿ ಮುಖ್ಯವಾಗಿ ಸಂಸ್ಕೃತ ಕನ್ನಡ ವಿದ್ವಾಂಸರಾಗಿರ್ತಾರೆ ಸ್ನೇಹಿತರೆ. ದೇವಸ್ಥಾನದ ದಾನದತ್ತಿಗಳನ್ನು ಜಾಸ್ತಿ ನೀಡ್ತಾರೆ ದೊಡ್ಡ ದೇವರಾಜ ಒಡೆಯರು. ದೊಡ್ಡ ದೇವರ ಮುಖ್ಯವಾಗಿ ಇದೊಂದು ಎಕ್ಸಾಮ್ ಪಾಯಿಂಟ್ ಹಾಗೂ ದುರ್ಬಲ ಅರಸರು ಮತ್ತು ಪ್ರಬಲ ದಳವಾಯಿಗಳು ಇವ್ರ ಕಾಲದಲ್ಲಿ ಇದ್ರು ಅಂತ ಎಕ್ಸಾಮ್ ಕೇಳ್ತಾರೆ ಸ್ನೇಹಿತರೆ. ವೆರಿ ವೆರಿ ಯಾರ ಕಾಲದಲ್ಲಿ ಇದ್ರು ಅಂತ. ದೊಡ್ಡ ಜರಾದ ಎರಡನೇ ದುರ್ಬಲ ಅರಸರು ಮತ್ತು ಪ್ರಬಲ ದಳವಾಯಿಗಳು ಇದ್ರು ಅಂತ ಇದಕ್ಕೆ ಕರೀತಾರೆ ಸ್ನೇಹಿತರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಬರ್ತಾರೆ ಸ್ನೇಹಿತರೆ. ಇದೇನಪ್ಪ 24ನೇ ಮಹಾರಾಜರಾಗಿರ್ತಾರೆ. ಸುವರ್ಣ ಯುಗರು ಅಂತ ಕರೀತಾರೆ. ನಾಲ್ವಡಿ ಕೃಷ್ಣರಾಜನ ಸುವರ್ಣ ಯುಗ ಅಂತ ಕರೀತಾರೆ. ಇದರಲ್ಲಿ ಮುಖ್ಯವಾದ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು 1616ರಲ್ಲಿ. ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸ್ತಾರೆ. ಮಹಿಳಾ ಶಿಕ್ಷಣ ಏನಪ್ಪಾ ಅಂದ್ರೆ ಉತ್ತಮ ದೇವಸ್ವ ಪದ್ಧತಿ ನಿಷೇಧಿಸ್ತಾರೆ ಸ್ನೇಹಿತರೆ. ಮಹಿಳಾ ಶಿಕ್ಷಣ ಪ್ರೋತ್ಸಾಹ ಮಾಡಿ ದೇವಸ್ವ ಪದ್ಧತಿ ನಿಷೇಧಿಸ್ತಾರೆ. ನಾಲ್ವಡಿ ಕೃಷ್ಣರಾಜರು ಮಿಲ್ಲರ್ ಸಮಿತಿ ನೇಮಕ ಮಾಡ್ತಾರೆ ಸ್ನೇಹಿತರೆ. ಅದರ ಮುಖ್ಯವಾಗಿ ಕೃಷ್ಣರಾಜ ಸಾಗರ ಡ್ಯಾಮ್ಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಜಲವಿದ್ಯುತ್ಗೋಸ್ಕರ ಏನಪ್ಪಾ ಅಂದ್ರೆ ಅಲ್ಲಿನ ಏಷ್ಯಾದಲ್ಲೇ ಮೊದಲ ಬಾರಿಗೆ ಶಿವನ ಸಮುದ್ರ ಜಲವಿದ್ಯುತ್ತನ್ನು 1902ರಲ್ಲಿ ಬೆಂಗಳೂರಲ್ಲಿ ವಿದ್ಯುತ್ತನ್ನು ಹರಿಸ್ತಾರೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಕೈಗಾರಿಕೆಯಲ್ಲಿ ಮೈಸೂರು ಸ್ಯಾಂಡಲ್, ಭದ್ರಾವತಿ ಮತ್ತು ಉಕ್ಕಿನ ಕಾರ್ಖಾನೆ, ಮೈಸೂರು ಲ್ಯಾಂಪ್ಸ್ಗಳನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಮತ್ತು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ. ಸಂಗೀತ ಕಲೆಯಲ್ಲಿ ಪ್ರೋತ್ಸಾಹವನ್ನು ಹೊಂದಿರ್ತಾರೆ ಸ್ನೇಹಿತರೆ. ಮತ್ತು ಸಂಗೀತಗಾರ ಆಗಿರ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಷ್ಟು ಹೇಳ್ಬಿಟ್ಟು ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.